ಪರಿಣಾಮವಾಗಿ ಕರ್ನಾಟಕದಲ್ಲಿ ಸಾಹೇಬರ ಅಧಿಕಾರಕ್ಕೆ ಬಂದ ಮೇಲೆ ಮೈಸೂರಿನಲ್ಲಿ ರಾಜನ ಹತ್ಯೆ ಆಯಿತು, ಬೆಂಗಳೂರಿನಲ್ಲಿ ರುದ್ರೇಶನ ಹತ್ಯೆ ಆಯಿತು, ಮೂಡುಬಿದಿರೆಯಲ್ಲಿ ಪ್ರಶಾಂತ ಪೂಜಾರಿ ಹತ್ಯೆ ಆಯಿತು, ಕೊಡಗಿನಲ್ಲಿ ಗುಡ್ಡಪ್ಪನವರ ಮತ್ತೊಬ್ಬ ಪ್ರವೀಣನ ಹತ್ಯೆ ಆಯಿತು. ಎಷ್ಟು ಹತ್ಯೆ ನಡೆಯೋದು? ನಾನು ಮುಖ್ಯಮಂತ್ರಿಗೆ ಕೇಳಿಕ್ಕೆ ಇಷ್ಟಪಡ್ತೀನಿ, ನೀವು ಬೆಂಬಲ ಕೊಟ್ಟಿದ್ದು ಹೊರಟಿದ್ದು ಇದೇ ಜಿಹಾದಿ ಶಕ್ತಿಗೋ ಅಥವಾ ನೀವು ಕರ್ನಾಟಕವನ್ನು ರಕ್ಷಣೆ ಮಾಡ್ತಾ ಇದ್ದೀರೋ? ಬಂಧುಗಳೇ, ನಿಮಗೇನಿಸುತ್ತೆ? ಕರ್ನಾಟಕವನ್ನ ನಮ್ಮ ಮುಖ್ಯಮಂತ್ರಿಗಳು ರಕ್ಷಣೆ ಮಾಡ್ತಿದ್ದಾರೋ ಹಾಳು ಮಾಡ್ತಿದ್ದಾರೋ? ಕರ್ನಾಟಕದಲ್ಲಿ ಶಾಂತಿ ನಿರ್ಮಾಣ ಮಾಡ್ತಾ ಇದ್ದಾರೋ ಅಶಾಂತಿ ನಿರ್ಮಾಣ ಮಾಡ್ತಾ ಇದ್ದಾರೋ? ಹೀಗಾಗಿ ಜನತೆ ಕರ್ನಾಟಕದಲ್ಲಿ ಶಾಂತಿಯನ್ನು ಇಷ್ಟಪಡುತ್ತೆ. ಇಡೀ ಹಿಂದೂ ಸಮಾಜ ಇವತ್ತು ಜಾಗೃತಗೊಂಡಿದೆ. ಗ್ರಾಮಗಳಲ್ಲಿ ಹಿಂದೂ ಶಕ್ತಿ ಎತ್ತಿ ನಿಂತ್ಕೊಂಡಿದೆ. ಹಿಂದೂ ಫುಟ್ಬಾಲ್ ಚೆಂಡಲ್ಲ ಇವತ್ತು, ಹಿಂದೂ ಕಾಲ್ ಚೆಂಡಲ್ಲ. ಅವರು ಇವತ್ತು ಬಲವಾದಂತಹ ಬಂಡೆಗಲ್ಲಿನಂತೆ ಸಾಹಸಮಯ ಪರಾಕ್ರಮ 56 ಇಂಚಿನ ಛಾತಿಯನ್ನು